ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರ ಸಾಮಾಜಿಕ ಭದ್ರತಾ ಮಾಸಾಸನವನ್ನು ತಕ್ಷಣ ಬಿಡುಗಡೆಗೊಳಿಸುವುದು, ವಾರ್ಷಿಕ 32,000 ಆದಾಯ ಮಿತಿಯನ್ನು ರದ್ದುಪಡಿಸುವುದು, ಮಾಸಾಸನದ ಮೊತ್ತವನ್ನು ಹೆಚ್ಚಿಸುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಂಕಲ್ಪ ವಿಕಲಚೇತನರ ಒಕ್ಕೂಟದ ರಾಯಚೂರು ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸೋಮವಾರ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು. ತಹಸೀಲ್ದಾರ್ ಭೀಮರಾವ್ ಬಿ ರಾಮಸಮುದ್ರ ಅವರ ಮೂಲಕ ಸಲ್ಲಿಸಿದ ಮನವಿಯಲ್ಲಿ ಸ್ಥಗಿತಗೊಂಡಿರುವ ಎಲ್ಲ ಸಾಮಾಜಿಕ ಭದ್ರತಾ ಮಾಸಾಸನವನ್ನು ತಕ್ಷಣ ಬಿಡುಗಡೆಗೊಳಿಸುವುದು, ವಾರ್ಷಿಕ 32,000 ಆದಾಯ ಮಿತಿಯನ್ನು ರದ್ದುಪಡಿಸುವುದು ಅಥವಾ ಪರಿಷ್ಕರಿಸುವುದು, ಬಾಕಿ ಮೊತ್ತವನ್ನು ಒಂದೇ ಕಂತಲ್ಲಿ ಪಾವತಿಸುವುದು ಹಾಗೂ ಮಾಸಾಸನದ ಮೊತ್ತವನ್ನು ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಹೆಚ್ಚಿಸುವಂತೆ ಒತ್ತಾಯ ಮಾಡಲಾಗಿದೆ. ಜಿಲ್ಲಾಧ್ಯಕ್ಷ ಶಿವಕುಮಾರ್ ಚೆಲ್ಮಲ್ ಮಾತನಾಡಿ, ಸಾಮಾಜಿಕ ಭದ್ರತಾ ಮಾಸಾಸನವು ಸರ್ಕಾರದ ದಾನವಲ್ಲ, ಸಂವಿಧಾನ ಕೊಟ್ಟಿರುವ ಘನತೆಯಿಂದ ಬದುಕುವ ಹಕ್ಕಿನ ಭಾಗವಾಗಿದೆ. ಇಂದಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ 32,000 ವಾರ್ಷಿಕ ಆದಾಯ ಮಿತಿ ಅವೈಜ್ಞಾನಿಕವಾಗಿದ್ದು ಸಾವಿರಾರು ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದಿದ್ದಾರೆ. ಗೌರವಾಧ್ಯಕ್ಷ ದೇಸಾಯಿ ದೊತರಬಂಡಿ ಮಾತನಾಡಿ, ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳು ಬದುಕಿನ ಪ್ರಮುಖ ಆಧಾರವಾಗಿದೆ. ಯಾವುದೇ ಪೂರ್ವ ಮಾಹಿತಿ ಅಥವಾ ಸಮರ್ಪಕ ಪರಿಶೀಲನೆ ಇಲ್ಲದೆ ಮಾಸಾಸನ ಸ್ಥಗಿತಗೊಳಿಸುವುದು ಮಾನವೀಯತೆಗೂ ಹಾಗೂ ಸಂವಿಧಾನದ ಆಶಯಕ್ಕೂ ವಿರುದ್ಧವಾಗಿದೆ. ಅಂಗವೈಕಲ್ಯ ಹೊಂದಿದ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ಆಶಯದಂತೆ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಪಾರದರ್ಶಕ ವ್ಯವಸ್ಥೆ ರೂಪಿಸಬೇಕು ಅಂತ ಒತ್ತಾಯ ಮಾಡಿದರು. ಮನವಿಯಲ್ಲಿ ಯಾವುದೇ ಅರ್ಹ ಫಲಾನುಭವಿಯ ಮಾಸಾಸನವನ್ನ ಪೂರ್ವ ಮಾಹಿತಿ ಇಲ್ಲದೆ ಸ್ಥಗಿತಗೊಳಿಸದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನ ಆಗ್ರಹ ಮಾಡಲಾಗಿದೆ. ಕಳೆದ 4-5 ತಿಂಗಳಿಂದ ರಾಜ್ಯ ಸರ್ಕಾರ ವಿತರಣೆ ಮಾಡತಕ್ಕಂಥ ಮಾಸಾಸನಗಳು, ವಿಧವಾ ವೇತನ, ವೃದ್ಧಾಪ್ಯ ವೇತನ ಮತ್ತು ವಿಕಲಚೇತನ ಮಾಸಾಸನ ಇವೆಲ್ಲವುಗಳನ್ನು ಕಳೆದ 4-5 ತಿಂಗಳಿಂದ ಸ್ಥಗಿತಗೊಳಿಸಿದ್ದಾರೆ ರಾಜ್ಯ ಸರ್ಕಾರ. ಸ್ಥಗಿತಗೊಳಿಸಿದ್ದು ಕಾರಣ ಏನಂದರೆ, ಮೊದಲು 1-2 ತಿಂಗಳು ಏನು ಮಾಡಿದ್ರು ಅಂತಂದರೆ, ಏನೋ ವೆರಿಫಿಕೇಷನ್ ಮಾಡ್ತಾರೆ, ಅದು ಮಾಡ್ತಾರೆ ಅಂತಂದ್ರೆ ನಾವೇನು ಆಗುತ್ತೆ ಸರಿ ಮಾಡ್ತಾರೆ ಅಂತೇಳಿ ನೋಡಿದ್ವಿ. ಆದರೆ ಸುಮಾರು ಒಂದು 70-80% ವಿಕಲಚೇತನರಿಗೆ ಸ್ಥಗಿತಗೊಳಿಸಿಬಿಟ್ರು, ಕ್ಯಾನ್ಸಲ್ ಮಾಡಿಬಿಟ್ರು, ರದ್ದು ಮಾಡಿಬಿಟ್ರ ವಿಕಲಚೇತನರಿಗೆ ಬರ್ತಕ್ಕಂಥ ಮಾಸಾಸನಗಳನ್ನು. ನಮ್ಮ ರಾಜ್ಯ ಸರ್ಕಾರ ಕೇಳೋದಿಷ್ಟೇ, ಮೊದಲೇ ನಾವು ವಿಕಲಚೇತನರು ಏನೇ ಸಭೆ ಕರಲಿ, ಸಮಾರಂಭ ಕರಲಿ, ಏನೇ ಕರಲಿ, ನಾವು ಮೊದಲ ಡಿಸ್ಕಸ್ ಮಾಡಿದ ಸಮಸ್ಯೆಗಳ ಬಗ್ಗೆ. ನಮಗೆ ಮೊದಲೇ 100 ಸಮಸ್ಯೆಗಳಿದ್ದಾವೆ. ಸರ್ಕಾರ ಕಡೆಯಿಂದ ಮಾಸಾಸನ ಬಿಟ್ಟರೆ ಯಾವುದೂ ಸರಿಯಾಗಿ ಸಿಗ್ತಾ ಇಲ್ಲ. ಒಬ್ಬರಿಗೆ ಒಂದು ಸೌಲಭ್ಯ ಸಿಗ್ತಾ ಇಲ್ಲ, ಒಬ್ಬರಿಗೆ ಒಂದು ಸರಿಯಾದ ಬೈಕ್ ವಿತರಣೆ ಆಗ್ತಾ ಇಲ್ಲ, ಬೇಕಾದ ಸೌಲಭ್ಯ, ವ್ಯಾಪಾರಕ್ಕೆ ಬೇಕಾದ ಸಾಲ ಆಗಲಿ, ಸೌಲಭ್ಯ ಆಗಲಿ, ಏನೇನು ಸಿಗ್ತಾ ಇಲ್ಲ ವಿಕಲಚೇತನರಿಗೆ. ಆಯಿತು, ಸಿಕ್ಕಿದ್ದೆ ಸಿಗಲಿ, ಲಾಸ್ಟಿಗೆ ಬರ್ತಕ್ಕಂಥ ಒಂದು 800-1400ರಿಂದ ಜೀವನ ನಡೆಸಬೇಕಂತೇಳಿ ಜೀವನ ನಡೆಸ್ತಾ ಇದ್ದಾರೆ ತುಂಬ ಜನ. ಆ ಬರ್ತಕ್ಕಂಥ ಅದನ್ನು ಕೂಡ ನೀವು ರಾಜ್ಯ ಸರ್ಕಾರ ಕೈ ಕಿತ್ಕೊಂಡು ಬಿಟ್ರಿ. ನಿಮ್ಮ ಸರ್ಕಾರ ನಡೆಸೋದಕ್ಕೆ ಅಥವಾ ನಿಮ್ಮ ಒಂದು ಆಡಳಿತ ನಡೆಸೋದಕ್ಕೆ, ನಿಮ್ಮ ಶೋಕಿಗಳು ಮಾಡೋದಕ್ಕೆ ನಿಮ್ಮ ಸರ್ಕಾರ ಇಲ್ಲ, ನಿಮ್ಮ MLAಗಳು, MP ಗಳು, ಎಲ್ಲ ರಾಜಕಾರಣಿಗಳು ಸುಖ ಪಡೋದಕ್ಕೆ ನಮ್ಮ ವಿಕಲಚೇತನರ 1,400 ರೂಪಾಯಿ ನಿಮ್ಗೆ ಕಡಿಮೆ ಬೀಳುತ್ತಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಅಂತಂದರೆ, ನಾನು ಹೇಳಿದಾಗ ಮೊದಲೇ ವಿಕಲಚೇತನ ಅಂದರೆ ಮೊದಲು ಭಾಳ ಕಷ್ಟದ ಜೀವನ. ಎಷ್ಟೋ ಜನ ಮನೆಗಳಲ್ಲಿ ತುಂಬ ಕಡು ಬಡ ಇರ್ತಕ್ಕಂಥ ಮನೆಗಳಿಗೆ 1,400 ಅನ್ನೋದೇ ಲಕ್ಷಾಂತರ ರೂಪಾಯಿಗೆ ಸಮಾನ ಆಗಿರುತ್ತೆ. ಕಾರಣ ಯಾಕಂದರೆ, ಕೆಲವು ಜನಕ್ಕೆ ಅದು 1,400 ಬರುತ್ತಂತಾನೆ ಮನೇಲಿ ನೋಡ್ಕೊತಿರ್ತಾರೆ. ಈಗ ಹೃದಯರು ವಯಸ್ಕರಿಗೆ ಮಕ್ಕಳು ಯಾಕೆ ನೋಡ್ಕೊಂತಿರ್ತಾರೆ, ಇಲ್ಲ ಅವ್ರಿಗೆ ಪಿಂಚಣಿ ಬರುತ್ತೆ ಅನ್ನೋ ಉದ್ದೇಶ ನೋಡ್ಕೊಂತಿರ್ತಾರೆ. ಕೆಲವು ಜನ ಬುದ್ಧಿಮಾಂದ್ಯರು ಇರ್ತಾರೆ, ಮಾತಾಡೋಕ್ಕೆ ಬರಲ್ಲ, ಮಲ್ಕೊಂಡಿರ್ತಾರೆ ವಿಕಲಚೇತನರು. ಅಂಥವರಿಗೆ ನೀವು ನಿಂದಿಸ್ಬಿಟ್ಟಿದ್ದೀರಿ. ಆದಾಯ ಇದ್ದರೆ ನಿಂದಿಸ್ರಿ, ಬೇಡ ಅಂದಿಲ್ಲ. ದೊಡ್ಡ ಬಿಸ್ನೆಸ್ ಮಾಡ್ತಿರ್ತಾರೆ, ಗೌರ್ಮೆಂಟ್ ಜಾಬ್ ಇದೆ, ಇಲ್ಲ ಯಾವುದೋ ಪ್ರೈವೇಟ್ ಸೆಕ್ಟ್ರಲ್ಲಿ ಜಾಬ್ ಮಾಡ್ತಾರೆ, ತೆಗಳಿ ಒಂದು 40,000-50,000 ಸಂಬಳ ತಗೊಂತ ಇದ್ರೆ ಅಂದರೆ ಅವರಿಗೆ ನಿಂದಿಸ್ರಿ, ನೀವು ಬೇಡ ಅಂದಿಲ್ಲ. ಮನೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲೇ ನೋಡ್ತಾ ಇದ್ದೀವಿ. ಈಗ ಇಲ್ಲಿ ಇದ್ದಾನೆ ಮಂಜುನಾಥ್ ಅಂತ, ಇಲ್ಲಿ ನೋಡ್ರಿ, ಈ ಹುಡುಗ ಏನು ದುಡಿತಾನಿತ್ತು, ಪೆನ್ಷನ್ ನಿಂದಿಸ್ಬಿಟ್ರ. ಅದು ಏನು ಕೆಲಸ ಮಾಡ್ತಾನೆ, 2 ಕೈ ಇಲ್ಲ, ಅಪಘಾತದಿಂದ ಕೈ ಕಳ್ಕೊಂಡನ. ಈ ಹುಡುಗ ಏನು ಕೆಲಸ ಮಾಡ್ತಾನೆ, ಯಾವ ಆದಾಯ ಐತಿತ್ತಗ ಅಂತ. ಇನ್ನೊಬ್ಬ ಹುಡುಗ ಉದಾಹರಣೆಗೆ ಬರೋಕ್ಕಾಗಿಲ್ಲ, ಕೋರಪೇಟೆಯಲ್ಲಿ ಒಬ್ಬ ಜಿಲ್ಲಾ ನಿಂತು ಹುಡುಗ, ಮಾತೇ ಬರಲ್ಲ, ಆ ಹುಡುಗ ಮಾತು ಬರೋದೇ ಇಲ್ಲ. ಆ ಹುಡುಗಕ್ಕೆ ಮಾತು ಬರಲಾದ ಹುಡುಗ ಏನು ದುಡಿತಾನೆ, ಯಾವ್ದು ಇನ್ಕಮ್ ಇರುತ್ತೆ ಅಂತ ವೆರಿಫಿಕೇಶನ್ ಮಾಡ್ರಿ, ಸರ್ಕಾರ ಹೇಳ್ತು ವೆರಿಫಿಕೇಶನ್ ಮಾಡ್ರಿ ಅಂತ. ಯಾವ ಅಧಿಕಾರಿಗಳು, ಯಾವ ತಾಲೂಕು ಅಧಿಕಾರಿಗಳು ಯಾರು ಕೂಡ ಬಂದು ಯಾರ ಮನೆಗೆ ವೆರಿಫಿಕೇಶನ್ ಮಾಡಿಲ್ಲ. ಇಲ್ಲಿ ಇರ್ತಕ್ಕಂಥ 3 ಜನ ವಿಕಲಚೇತನ ಕುಂದ್ರಿಸಿ ಅವರು ಕೂಡ ವೆರಿಫಿಕೇಶನ್ ಮಾಡಿಸ್ಬಿಟ್ರೆ, ಅವ್ರು ಹೇಳಿದ್ದು ಅಷ್ಟೇ ಆಗಿದಾವ. ಆ ಥರ ತಾರತಮ್ಯ ಮಾಡ್ಯಾರ. ಒಬ್ಬರು ಮನೆಗೆ ಬಂದಿಲ್ಲ, ಮೊಬೈಲಿಗೆ ಮೆಸೇಜ್ ಬಂದಿರುತ್ತಲ್ಲ ವಿಕಲಚೇತನರಿಗೆ, ನೀವು ಸರಿಯಾದ ದಾಖಲೆ ಕೊಟ್ಟಿಲ್ಲ, ಹಂಗಾಗಿ ನಿಮ್ಗೆ ಕ್ಯಾನ್ಸಲ್ ಆಗೈತೆ. ಸರಿಯಾದ ದಾಖಲೆ ಯಾರಿಗೆ ಕೊಡ್ಬೇಕು? ಯಾರು ಮನೆಗೆ ಬಂದೇ ಇಲ್ಲ, ನಮ್ಮ ಮನೆಗಳಿಗೆ ಯಾರ ಮನೆಗೆ ಅಧಿಕಾರಿಗಳು ಬಂದಿಲ್ಲ, ವೆರಿಫಿಕೇಶನ್ ಮಾಡಿಲ್ಲ. ಈ ಥರ ವಿಕಲಚೇತನರಿಗೆ ಮನವಿ ಇದೆ. ಮುಂದಿನ ದಿನಗಳಲ್ಲಿ ಈಗ ಶಾಂತಿಯುತವಾಗಿ ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಇದು ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಎಲ್ಲ ಇಲ್ಲಿವರೆಗೆ ನಿಂತಿರ್ತಕ್ಕಂಥ ಎಲ್ಲ ಪೆನ್ಷನ್ಗಳನ್ನು
ಮಾಶಾಸನವನ್ನು ಎಲ್ಲ ಕಂತುಗಳನ್ನು ಒಮ್ಮೆಕಲೆ ನಮ್ಮ ವಿಕಲಚೇತನರ ಮತ್ತು ಮುಖ್ಯ ಎಲ್ಲ ಫಲಾನುಭವಿಗಳಿಗೆ ಕೂಡಲೇ ಹಾಕಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಹಿಂದಿನ ಸರ್ಕಾರಗಳು ಅಂಗವಿಕಲ ವೇತನವನ್ನು ಪ್ರತಿ ತಿಂಗಳು ತಪ್ಪದೆ ಕೊಡ್ತಾ ಇತ್ತು. ಆದರೆ ಈಗಿರೋ ಸರ್ಕಾರ ಸುಮಾರು 4 ತಿಂಗಳಿಂದ ಅಂಗವಿಕಲ ವೇತನವನ್ನು ತಡೆದೇ ಹಿಡಿದಿರುವುದರಿಂದ ಅಂಗವಿಕಲರಿಗೆ ತುಂಬ ತೊಂದರೆಯಾಗಿದೆ. ಇದು ಅಮಾನವೀಯ ಮತ್ತು ಖಂಡನೀಯ. ಒಬ್ಬ ಹೆಣ್ಣುಮಗಳು ಈ ಸಸಿ ಹಚ್ಚೋ ಸಂದರ್ಭದಲ್ಲಿ ದಿನಕ್ಕೆ 2,000 ರೂಪಾಯಿ ದುಡಿದು ಆಕೆಯನ್ನು ಸಲ್ಲುಕೊಳ್ಳೋದಲ್ಲದ ಆಕೆಯ ಕುಟುಂಬವನ್ನು ಸಲ್ಲುವಂಥ ಶಕ್ತಿ ಇದೆ. ಆದರೆ ಅಂಗವಿಕಲರಿಗೆ ಆ ಶಕ್ತಿ ಇಲ್ಲ. ಅಂಥವರಿಗೆ 2,000 ಕೊಡ್ತಾ ಇದ್ರಿ. ಅವ್ರಿಗೆ ಒಂದು ವೇಳೆ ರದ್ದು ಮಾಡಿದರೂ ಕೂಡ ಅವರು ಬದುಕಬಲ್ಲರು, ಬಾಳಬಲ್ಲರು. ಆದರೆ ಅಂಗವಿಕಲರಿಗೆ ಇಷ್ಟು ಕಡಿಮೆ ವೇತನವನ್ನು ಕೊಡೋದ್ರ ಜೊತೆಗೆ ಇಷ್ಟಿಷ್ಟು ವಿಳಂಬವಾಗಿ ಕೊಟ್ಟರೆ ಅವರ ಪರಿಸ್ಥಿತಿ ಎಷ್ಟು ತೊಂದರೆಯಲ್ಲಿ ಇರುತ್ತದೆ ಅನ್ನೋದನ್ನು ತಾವು ಸರ್ಕಾರ ತಿಳ್ಕೋಬೇಕು. ಯಾವುದೇ ಒಂದು ಯೋಜನೆ ಮಾಡಿದರೆ ಅದು ಎಲ್ಲರಿಗೂ ಸದುಪಯೋಗ ಆಗುವಂಥ ಯೋಜನೆ ಮಾಡಬೇಕು. ನೀವು ಶಕ್ತಿ ಯೋಜನೆ ಅನ್ನೋದನ್ನು ಮಾಡಿದ್ದೀರಿಲ್ಲ ಅನ್ನಲ್ಲ, ಆದರೆ ಶಕ್ತಿ ಯೋಜನೆಯಿಂದ ಅಂಗವಿಕಲರಿಗೆ ತುಂಬ ತೊಂದರೆಯಾಗಿದೆ. ಬಸ್ಸಿನಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಪ್ರಯಾಣ ಮಾಡುವುದರಿಂದ ಅಂಗವಿಕಲರಿಗೆ ಕೂಡೋಕೆ ಸೀಟ್ ಸಿಗ್ತಾ ಇಲ್ಲ. ಕಾನೂನು ಮುಂದೆ ಗಂಡು ಹೆಣ್ಣು ಇಬ್ಬರೂ ಸಮಾನರು. ಆದರೆ ಒಬ್ಬರಿಗೆ ಅನುಕೂಲವನ್ನು ಕೊಟ್ಟು ಇನ್ನೊಬ್ಬರಿಗೆ ಕೊಡದೇ ಇದ್ದರೆ ಇದೊಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನಿಮಗೆ ಸರ್ಕಾರಕ್ಕೆ ಅಷ್ಟು ತಾಕತ್ತು ಕೊಡೋಕ್ಕಾಗಲ್ಲ ತಿಂಗಳ ಅಂದರೆ ಯಾಕೆ? ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷೆ ಸಾವಿತ್ರಮ್ಮ, ಮೌನೇಶ್, ಅನಿಲ್ ಕುಮಾರ್, ಬಿ ಸುರೇಶ್, ಮಹದೇವಪ್ಪ, ಹುಗಾರ್, ಮಂಜುನಾಥ್, ಚಂದ್ರಶೇಖರ್, ಅಯೂಬ್, ಬಸವರಾಜ್, ಆರೋಲಿ, ಚನ್ನಪ್ಪ ಸೇರಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.